ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಈಗ ನಾವಿರೋದು ಉತ್ತರ ಕಾಶಿಯಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಉತ್ತರ ಕಾಶಿ. ಇಲ್ಲೂ ಸಹ ವಿಶ್ವನಾಥ ಸ್ವಾಮಿಯ ದೇವಸ್ಥಾನ ಇದೆ. ಬನ್ನಿ ಈಗ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನೋಡೋಣ. ಫುಲ್ ಆಪಲ್ ಇಲ್ಲಿ ಇದೇನೋ, ಆಪಲ್ ಇಲ್ಲೇ ಬೆಳೆಯೋದು. ಹೌದಾ? ಯಾರಿಗೆ ಬೆಳಿಕರ್ ಬರುವ, ಬನ್ನಿ ಆ ಕಡೆ. ಏಳದಲ್ಲ ಬಿಡು, ಅಲ್ಲಿ 2 ಲೀಟ್ರ್ ಮುಳಾಗಿತ್ತಲ್ಲ ಅಲ್ಲಿ. ಏನ ರೋಡು ಯಪ್ಪ ಜಾಸ್ತಿ ಇದಾಗಿತ್ತು ಬಿಡ. ಮುಂದುಗಡೆ ಫುಲ್ ಸ್ಲೈಡಿಂಗು. ಕಾಶಿ ವಿಶ್ವನಾಥನ ಇದು. ಕಾಶಿ ವಿಶ್ವನಾಥ ಅದುವೇ. ಉತ್ತರ ಕಾಶಿ. ಇದು ದಕ್ಷಿಣ ಕಾಶಿ. ಇದು ಉತ್ತರ ಕಾಶಿ. ದಕ್ಷಿಣ ಕಾಶಿ. ಇದು ಉತ್ತರ ಕಾಶಿ ವಿಶ್ವನಾಥ ಸ್ವಾಮಿ. ಇದು ಅದು ದಕ್ಷಿಣ ಕಾಶಿ. ದಕ್ಷಿಣ ಕಾಶಿ ಏನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಬರ್ಲಿಲ್ಲ, ಒಂದೇ ರೋಡ್. ಬರ್ತೀವ. ಒಳಗಡೆ ಬಿಡ್ಬೋದು. ಸ್ನಾನ ಸ್ವಲ್ಪ ಆ ಕಡೆಯಿಂದ ಬನ್ನಿ. ಮತ್ತೆ ಅವ್ರು ಅಲ್ಲಿಂದ ಪಾಸ್ ಆಗ್ಬಿಟ್ಟಾರಂತ. ಆಮೇಲೆ ಅವರು ಅದಕ್ಕೋಸ್ಕರ ಇದೇ ಗೇಟು ಪಕ್ಕದಲ್ಲೇನೆ ಇದೆ. ಆಯ್ತು. ಬಿಜೆಪಿ ಸರ್ಕಾರ ಎಲ್ಲ ಈ ರೋಡು ಫುಲ್ಲಾ ನೇಪಾಳ ಬಾರ್ಡರ್ ಹೋಯ್ತು ಅಂತ. ಎಷ್ಟು 100 ಕಿಲೋಮೀಟರ್ ದೂರ. ದೇವಸ್ಥಾನದ ಮುಂದೆ ಇರುವ ಶಿವನ ವಿಗ್ರಹ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ವಿಗ್ರಹ ನೋಡೋಕ್ಕೆ ತುಂಬ ಸೊಗಸಾಗಿತ್ತು ಸ್ನೇಹಿತರೆ. ಇದೆ ನೋಡಿ, ಉತ್ತರ ಕಾಶಿಯ ಶಿವನ ದೇವಸ್ಥಾನ. ಉತ್ತರ ಕಾಶಿಯಲ್ಲಿರುವಂತಹ ವಿಶ್ವನಾಥನ ದೇವಸ್ಥಾನ ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಮೇಯ್ನು ದೇವಸ್ಥಾನ, ಶಿವನ ದೇವಸ್ಥಾನ. ಹಾಗೆ ಇಲ್ಲಿ ಪಾರ್ವತಿಯ ತ್ರಿಶೂಲನೂ ಸಹ ಇದೆ, ಅದನ್ನು ಸಹ ನೋಡೋಣ. ಸ್ನೇಹಿತರೆ, ಈ ಕಾಶಿ ವಿಶ್ವನಾಥ ದೇವಾಲಯದ ಬಗ್ಗೆ ತಿಳಿಯಬೇಕಾದ್ರೆ, ಶಕ್ತಿ ದೇವಾಲಯ, ಪಾರ್ವತಿ ದೇವಿಗೆ ಸಮರ್ಪಿತವಾದ ಶಕ್ತಿ ದೇವಾಲಯವು ವಿಶ್ವನಾಥ ದೇವಾಲಯದ ಎದುರು ಇದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಬೃಹತ್ ಮತ್ತು ಭಾರವಾದ ತ್ರಿಶೂಲ. 6 ಮೀಟರ್ ಎತ್ತರ, 90 ಸೆಂಟಿಮೀಟರ್ ಇರುವಂತಹ ಈ ತ್ರಿಶೂಲ ಸ್ನೇಹಿತರೆ. ತಾಯಿ ಶಕ್ತಿ ಇಲ್ಲಿ ದ್ಯುತಿ ತ್ರಿಶೂಲ ಅಥವಾ ತ್ರಿಶೂಲವಾಗಿ ಪ್ರತಿನಿಧಿಸಲಾಗುತ್ತದೆ. ಇದು 1500 ವರ್ಷಗಳ ಹಳೆಯದು ತ್ರಿಶೂಲ ಎಂದು ಅಂದಾಜಿಸಲಾಗಿದೆ ಮತ್ತು ಉತ್ತರಾಖಂಡದ ಅತ್ಯಂತ ಹಳೆಯ ಅವಶೇಷಗಳಲ್ಲಿ ಇದು ಒಂದು ಸ್ನೇಹಿತರೆ. एक मंत्र बोलेंगे, आप भी बोलिए मेरे साथ. सुख शांति के लिए, सुख समृद्धि के लिए और शुभ यात्रा के लिए. शरण्ये त्र्यंबके गौरी नारायणी नमोस्तुते. जयंती मंगलाकारी भद्रकाली कपालिनी दुर्गा क्षमा शिवा दात्री स्वाहा स्वदा नमस्ते. या देवी सर्वभूतेषु मातृरूपेण संस्थिता. नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता. नमस्तस्यै 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 नमो नमः. आप लोग ऊपर देखेंगे, मैं स्पर्श करूंगा, आप लोग दर्शन करेंगे. हाँ, ऊपर देखेंगे. सरदार से एक उंगली स्पर्श करना होता है ऊपर.
शक्ति मैया शुभ यात्रा ಸ್ನೇಹಿತರೆ, ಕಾಶಿ ವಿಶ್ವನಾಥ ದೇವಾಲಯದ ಒಳಗೆ ಭಗವಾನ್ ಶಿವನು ಇಲ್ಲಿ ಆಳವಾದ ಧ್ಯಾನದಲ್ಲಿ ಮುಳುಗಿರುತ್ತಾನೆ. ಎಲ್ಲ ಮಾನವೀಯತೆ ಮೇಲೆ ತನ್ನ ಆಶೀರ್ವಾದವನ್ನು ಧಾರೆ ಎರೆಯುತ್ತಾನೆ. ಇಲ್ಲಿರುವ ಶಿವಲಿಂಗವು 56 ಸೆಂಟಿಮೀಟರ್ ಎತ್ತರವಿದ್ದು ದಕ್ಷಿಣಕ್ಕೆ ವಾಲಿದೆ. ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿ ಮತ್ತು ಗಣಪತಿಯೂ ಇದ್ದಾರೆ. ನಂದಿಯು ದೇವಾಲಯ ಹೊರ ಕೋಣೆಯಲ್ಲಿದೆ. ಸಾಕ್ಷಿ ಗೋಪಾಲ ಮತ್ತು ಋಷಿ ಮಾರ್ಕಂಡೇಯನ ಚಿತ್ರವನ್ನು ಇಲ್ಲಿ ಧ್ಯಾನದಲ್ಲಿ ಪ್ರತಿನಿಧಿಸಲಾಗಿದೆ. ಸ್ನೇಹಿತರೆ, बोलिए काशी विश्वनाथ महादेव ಬರ್ತಾರೆ ಮಹಾರಾಜ್ लाइन से जय गिरिवर राज किशोरी जय मश मुखचंद्र चकोरी जय बढ़ते आप लोग आगे बढ़ते रहे सर्वदेव सर्च नहीं करना, आपको टच नहीं करना है। बढ़ते रहे शांति से। बड़े महाराज जी बड़े आगे बढ़ते रहे आप लोग लाइन से आगे बढ़ते रहे आप लोग पीछे लाइन लगी हुई है आगे बढ़ते रहे आप लोग चलते रहे आगे। बढ़ते रहे बढ़ते रहे महाराज जी તેના ઉપર હંમેશા ભગવાન ભોળાનાથ અને મા પાર્વતી માતાજી એનો આશીર્વાદ થાય. ಸ್ನೇಹಿತರೆ, ಕಾಶಿ ವಿಶ್ವನಾಥ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಇದನ್ನು ಆರಂಭದಲ್ಲಿ ಋಷಿ ಪರಶುರಾಮರವರಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಮತ್ತು ನಂತರ ಇದನ್ನು 1857ರಲ್ಲಿ ಸುದರ್ಶನ್ ಶಾ ಅವರು ಪತ್ನಿ ಮಹಾರಾಣಿ ಕನೇಟಿ ಅವರು ಮತ್ತೆ ನವೀಕರಿಸಿದರು. ಪ್ರಸ್ತುತ ದೇವಾಲಯವನ್ನು ಮೊದಲೇ ಅಸ್ತಿತ್ವದಲ್ಲಿರುವ ಪ್ರಾಚೀನ ಬಲಿಪೀಠದ ಮೇಲೆ ನಿರ್ಮಿಸಲಾಗಿದೆ. ಸ್ನೇಹಿತರೆ, 1857ರಲ್ಲಿ ತೆಹಿರಿ ರಾಣಿ ಶ್ರೀಮತಿ ಕನೇತ್ರಿ ದೇವಿ ರಾಜಶ್ರೀ ಸುದರ್ಶನ್ ಶಾ ಅವರೊಂದಿಗೆ ಸಾಂಪ್ರದಾಯಿಕ ಹಿಮಾಲಯನ್ ದೇವಾಲಯದ ವಾಸ್ತುಶಿಲ್ಪದೊಂದಿಗೆ